ಆಕಾಶವಾಣಿ ಮಂಗಳೂರು. ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತೀಯ ಅಂಚೆ ಇಲಾಖೆ ಮಂಗಳೂರು ವಿಭಾಗ. ಇಂದಿನ ವಿಷಯ ಜಾನ್ ಮೆನಾರ್ಡ್ ಕೇನ್ಸ್ ಅವರ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ. ಪ್ರಸ್ತುತಿ ಡಾಕ್ಟರ್ ಸುಧೀರ್ ರಾಜ್ ಕೆ. ಅರ್ಥಶಾಸ್ತ್ರವನ್ನು ಅಭ್ಯಸಿಸಿದ ವಿದ್ಯಾರ್ಥಿಗಳಿಗೆ ಜಾನ್ ಮೆನಾರ್ಡ್ ಕೇನ್ಸ್ ಅವರು ಮನೆಮಾತು. ಸಮಗ್ರ ಅರ್ಥಶಾಸ್ತ್ರ ಚಿಂತನೆಯನ್ನು ಕ್ರಾಂತಿಕಾರಿಗೊಳಿಸಿದ ಮೊಟ್ಟಮೊದಲ ಅರ್ಥಶಾಸ್ತ್ರಜ್ಞ ಜಾನ್ ಮೆನಾರ್ಡ್ ಕೇನ್ಸ್. ಹೌದು, ಕೇನ್ಸ್ ಅವರು ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ. ಅವರ ತಂದೆ ಇತಿಹಾಸ ಪ್ರಾಧ್ಯಾಪಕರು. ಕೇನ್ಸ್ ಅವರು ಜೂನ್ 5, 1883 ಕ್ಯಾಂಬ್ರಿಡ್ಜ್ನಲ್ಲಿ ಜನಿಸಿದರು. ಅವರ ತಾಯಿ ಮೇಯರ್ ಆಗಿದ್ದರು. ಕೇನ್ಸ್ ಅವರು ಕಲಿಕೆಗೆ ಸಂಬಂಧಿಸಿ ಬಹಳ ಮುಂಚೂಣಿಯ ವಿದ್ಯಾರ್ಥಿ. ತನ್ನ ವಿದ್ಯಾಭ್ಯಾಸವನ್ನು ತನ್ನ ತಾಯಿಯಿಂದ ಹೆಚ್ಚಾಗಿ ಪಡೆಯುತ್ತಿದ್ದ ಕೇನ್ಸ್ ಅವರು ಕ್ಯಾಂಬ್ರಿಡ್ಜ್ನಲ್ಲಿ ಅಂದಿನ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞರಾದ ಆಲ್ಫ್ರೆಡ್ ಮಾರ್ಷಲ್ ಅವರ ನೆಚ್ಚಿನ ವಿದ್ಯಾರ್ಥಿ. ಆಶ್ಚರ್ಯವೆಂದರೆ ಈ ಗುರು ಶಿಷ್ಯರ ಚಿಂತನ ಸಂಶೋಧನಾ ವಿಷಯಗಳು ತೀರಾ ವಿಭಿನ್ನ. ಮಾರ್ಷಲ್ ಅವರು ಸೂಕ್ಷ್ಮ ಅರ್ಥಶಾಸ್ತ್ರದ ಪಿತಾಮಹನಾದರೆ ಕೇನ್ಸ್ ಅವರು ವಿಶಾಲ ಅರ್ಥಶಾಸ್ತ್ರದ ಪಿತಾಮಹ. ಮಾರ್ಷಲರ ಬೋಧನೆಯಿಂದ ಕೇನ್ಸ್ ಪ್ರಭಾವಿತರಾದರೂ ಅವರ ಚಿಂತನೆಗಳನ್ನು ಕೇನ್ಸ್ ಒಪ್ಪುತ್ತಿರಲಿಲ್ಲ. ಅವರ ವಿಷಯದಲ್ಲಿ ಕೇನ್ಸ್ ಫೇಲ್ ಆಗುತ್ತಿದ್ದರು. ತನ್ನ ತಾಯಿ ಈ ಬಗ್ಗೆ ಕೇಳಿದಾಗ, ನನ್ನ ಗುರುಗಳಾದ ಆಲ್ಫ್ರೆಡ್ ಮಾರ್ಷಲ್ ಅವರಿಗೆ ನನ್ನಷ್ಟು ಅರ್ಥಶಾಸ್ತ್ರ ತಿಳಿದಿಲ್ಲ, ಅದಕ್ಕೆ ನಾನು ಫೇಲ್ ಆಗಿದ್ದೇನೆ ಎಂದು ತಮಾಷೆಯ ಉತ್ತರ ನೀಡುತ್ತಿದ್ದರೆ, ಅದೇ ಕೇನ್ಸ್ ಇಂದು ವಿಶ್ವದ ಅತ್ಯಂತ ಜನಪ್ರಿಯ ಅರ್ಥಶಾಸ್ತ್ರಜ್ಞರು. ಎಷ್ಟೊಂದು ವಿಪರ್ಯಾಸವಲ್ಲವೇ? ಮಾರ್ಷಲ್ ಅವರು ತನ್ನ ವಿದ್ಯಾರ್ಥಿಯ ಕಲಿಕಾ ಪ್ರೀತಿಯನ್ನು ಮೆಚ್ಚಿ ಪ್ರತಿ ತಿಂಗಳು ಕೇನ್ಸ್ ಅವರಿಗೆ ಪಾಕೆಟ್ ಮನಿ ನೀಡುತ್ತಿದ್ದರು. ಕೇನ್ಸ್ ಅವರು ವಿಶಾಲ ಅರ್ಥಶಾಸ್ತ್ರದಲ್ಲಿ ಹೆಚ್ಚು ನಂಬಿಕೆ ಇರಿಸಿದ್ದರು. ಕ್ಲಾಸಿಕಲ್ ಅರ್ಥಶಾಸ್ತ್ರಜ್ಞರ ಬಗ್ಗೆ ಅಪಾರ ಗೌರವ ಅವರಿಗಿತ್ತು. ಅದೇ ಕ್ಲಾಸಿಕಲ್ ಚಿಂತನೆಗೆ ಹೊಸತನದ ಲೇಪದಿಂದ ಅದು ಚಿರಕಾಲ ವಿಶ್ವದ ಆರ್ಥಿಕತೆಯನ್ನು ಬಲಪಡಿಸಲು ಸಾಧ್ಯವಿದೆ ಎಂದು ತೋರಿಸಿಕೊಟ್ಟ ಜನಪ್ರಿಯ ಅರ್ಥಶಾಸ್ತ್ರಜ್ಞ ಜಾನ್ ಮೆನಾರ್ಡ್ ಕೇನ್ಸ್. ಒಂದು ಮಾತು ನಾವು ನೆನಪಿನಲ್ಲಿಡಬೇಕು. ಕೇನ್ಸ್ ಅವರ ಆರ್ಥಿಕ ಚಿಂತನೆಗಳಿಗೆ ಬಹಳ ಸವಾಲಾಗಿ ಪರಿಣಮಿಸಿದ್ದು 1929 ಅಮೆರಿಕದಲ್ಲಿ ಸಂಭವಿಸಿದ ಮಹಾ ಆರ್ಥಿಕ ಕುಸಿತ. ಕೇನ್ಸ್ ಅವರ ಬೃಹತ್ ಅರ್ಥಶಾಸ್ತ್ರೀಯ ಚಿಂತನೆಗಳ ಪ್ರಭಾವದಿಂದ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಾದ ಅಮೆರಿಕ 1935 ಸುಮಾರಿಗೆ ಸಂಪೂರ್ಣವಾಗಿ ತನ್ನ ಮೊದಲ ಚೇತೋಹಾರಿ ಸ್ಥಿತಿಯನ್ನು ತಲುಪಲು ಸಾಧ್ಯವಾಯಿತು. ಇಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ಅರಿತುಕೊಳ್ಳಬೇಕು. ಕ್ಲಾಸಿಕಲ್ ಅರ್ಥಶಾಸ್ತ್ರಜ್ಞರುಗಳಾದ ಆಡಮ್ ಸ್ಮಿತ್, ಡೇವಿಡ್ ರಿಕಾರ್ಡೋ, ಮಾಲ್ಥಸ್, ಮಿಲ್ ಅವರು ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಕಾರ್ಯಕ್ಷಮತೆಗೆ ಮಾರು ಹೋಗಿದ್ದರು. ಅವರ ಪ್ರಕಾರ ಆ ಅರ್ಥವ್ಯವಸ್ಥೆಯಲ್ಲಿ ತೊಂದರೆಗಳು ಕಂಡುಬಂದರೂ ಅದು ಕೇವಲ ತಾತ್ಕಾಲಿಕ. ಮಾರುಕಟ್ಟೆಯ ಶಕ್ತಿಗಳಾದ ಬೇಡಿಕೆ ಮತ್ತು ಅದಕ್ಕೆ ಸಂಬಂಧಿಸಿದ ಪೂರೈಕೆ ಅರ್ಥವ್ಯವಸ್ಥೆಯನ್ನು ತಾತ್ಕಾಲಿಕ ತೊಂದರೆಗಳಿಂದ ಸಮಸ್ಥಿತಿಗೆ ತರುವಲ್ಲಿ ಯಶಸ್ಸು ಸಾಧಿಸುತ್ತದೆ. ಸರಕಾರದ ಹಸ್ತಕ್ಷೇಪ ಅಗತ್ಯವಿಲ್ಲ. ಇದಕ್ಕೆ ಸಂಬಂಧಿಸಿ ಕ್ಲಾಸಿಕಲ್ ಸಂಪ್ರದಾಯದಲ್ಲಿ ತರಬೇತಿ ಹೊಂದಿದ JB ಸೇ ಅನ್ನುವ ಅರ್ಥಶಾಸ್ತ್ರಜ್ಞ ಪ್ರತಿ ಪೂರೈಕೆ ಅದರದ್ದೇ ಆದ ಬೇಡಿಕೆಯನ್ನು ಸೃಷ್ಟಿಸುತ್ತದೆ ಎಂದಿದ್ದರು. ಆದರೆ ಕೇನ್ಸ್ ಈ ವಾದವನ್ನು ಸುತರಾಂ ಒಪ್ಪಲಿಲ್ಲ. ಅವರ ಪ್ರಕಾರ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅದರದ್ದೇ ಅಸ್ಥಿರತೆಗಳನ್ನು ಹೊಂದಿದ್ದು, ಸರಕಾರದ ಹಸ್ತಕ್ಷೇಪದ ಯೋಜನೆ ಇಲ್ಲದಿರುವುದರಿಂದ ಆರ್ಥಿಕ ಆವರ್ತಗಳು ಪದೇ ಪದೇ ಸಂಭವಿಸುತ್ತದೆ ಎಂದಿದ್ದರು. ಇದು ಅರ್ಥವ್ಯವಸ್ಥೆಗೆ ಸಂಬಂಧಿಸಿದ ವಿಶಾಲ ಚಿಂತನೆ. ಕಾಕತಾಳೀಯವೆಂಬಂತೆ ಬಹಳ ಬಲಾಢ್ಯಶಾಲಿಯಾದ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಎಂದು ಪರಿಗಣಿಸಲ್ಪಟ್ಟ ಅಮೆರಿಕದಲ್ಲಿ 1929 ಮಹಾ ಆರ್ಥಿಕ ಕುಸಿತ ಸಂಭವಿಸಿ ಅರ್ಥವ್ಯವಸ್ಥೆಯನ್ನು ಬುಡಮೇಲಾಗಿಸಿತು. ಕೇನ್ಸರ ವಾದಕ್ಕೆ ಪ್ರಾಯೋಗಿಕ ಮಹತ್ವ ಲಭಿಸಿತು. 1936 ಕೇನ್ಸ್ ಅವರು ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ ಅನ್ನುವ ಗ್ರಂಥವನ್ನು ಬರೆದರು. ಇದೊಂದು ಬಹಳ ಪ್ರಭಾವಶೀಲ ಗ್ರಂಥ. ಈ ಗ್ರಂಥದ ಪೀಠಿಕೆಯಲ್ಲಿ ಕೇನ್ಸ್ ಹೀಗೆ ಬರೆಯುತ್ತಾರೆ: ನನ್ನ ಸಿದ್ಧಾಂತ ಸಾಮಾನ್ಯ ಸಿದ್ಧಾಂತ, ಆದರೆ ಕ್ಲಾಸಿಕಲ್ ಅರ್ಥಶಾಸ್ತ್ರಜ್ಞರ ಸಿದ್ಧಾಂತ ಒಂದು ವಿಶೇಷ ಸಿದ್ಧಾಂತ. ನಿರುದ್ಯೋಗ ಸಹಜ, ಪೂರ್ಣ ಉದ್ಯೋಗ
ಅಸಹಜ. ಇದೊಂದು ಎಲ್ಲರೂ ಓದಬೇಕಾದ ಕೃತಿ. ಇಲ್ಲಿ ನಾವು ಕೇನ್ಸ್ ಅವರ ಕೊಡುಗೆಗಳನ್ನು ವಿಶ್ಲೇಷಿಸಬಹುದು. ಅವರು ಅಂದಿನ ಅಮೆರಿಕ ಅಧ್ಯಕ್ಷರಾದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ಗೆ ಬರೆದ ಪತ್ರಗಳು ಇದಕ್ಕೆ ಸಾಕ್ಷಿ. ಮೊದಲನೆಯದಾಗಿ ಕೇನ್ಸ್ ಅವರು ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ಯೋಜನಾಬದ್ಧ ಹಸ್ತಕ್ಷೇಪವನ್ನು ಪ್ರತಿಪಾದಿಸಿದರು. ಆರ್ಥಿಕ ಕುಸಿತದ ಸಂದರ್ಭದಲ್ಲಿ ಖಾಸಗಿ ವಿನಿಯೋಜನೆ ಶೂನ್ಯವಾಗಿರುವಾಗ ಸ್ವಯಂಚಾಲಿತ ಸಾರ್ವಜನಿಕ ವಿನಿಯೋಜನೆ ಪ್ರಾರಂಭಗೊಳ್ಳಬೇಕು. ಖಾಸಗಿ ಉದ್ದಿಮೆಗಳಿಂದ ನಿರುದ್ಯೋಗ ಹೊಂದಿದ ಜನತೆಗೆ ಸರ್ಕಾರ ಉದ್ಯೋಗ ಕೊಡಿಸಬೇಕು. ಉದ್ಯೋಗದಿಂದ ಆದಾಯ ಪ್ರಾಪ್ತವಾಗಿ ಅದರಲ್ಲಿ ಕೊಂಡುಕೊಳ್ಳುವ ಶಕ್ತಿ ವೃದ್ಧಿಗೊಂಡು ಸರಕುಗಳನ್ನು ಖರೀದಿಸುವ ಮೂಲಕ ಈ ಜನತೆ ಪರಿಣಾಮಕಾರಿ ಬೇಡಿಕೆಗಳನ್ನು ಸೃಷ್ಟಿಸಿ ಉತ್ಪಾದನಾ ವಲಯವನ್ನು ಚೇತೋಹಾರಿಗೊಳಿಸುತ್ತಾರೆ. ಬ್ಯಾಂಕುಗಳು ಹೆಚ್ಚು ಹೆಚ್ಚು ಸಾಲ ನೀಡಿ ಆರ್ಥಿಕ ಚಟುವಟಿಕೆಗಳನ್ನು ಸರಿದಾರಿಗೆ ತರಬೇಕು. ಕೇಂದ್ರೀಯ ಬ್ಯಾಂಕಿನ ಸುಧಾರಣೆಗಳು ಸರ್ಕಾರದ ಸುಧಾರಣೆಗಳಿಗೆ ಮತ್ತು ಧೋರಣೆಗಳಿಗೆ ಪೂರಕವಾಗಿರಬೇಕು ಎಂದು ಸಾರಿದರು. ಕೇನ್ಸ್ ಅವರ ಪ್ರಕಾರ ಯಾವುದೇ ವಿನಿಯೋಜನೆ ಅಥವಾ ಹೂಡಿಕೆ ಅರ್ಥಶಾಸ್ತ್ರದಲ್ಲಿ ಹೊಸ ಹೂಡಿಕೆಯೇ ಆಗಿರುತ್ತದೆ. ಸರ್ಕಾರದ ಪಾಲಿನ ಕಿಂಚಿತ್ ಹೂಡಿಕೆಯು ರಾಷ್ಟ್ರೀಯ ಆದಾಯವನ್ನು ಬಹುತೇಕ ವೃದ್ಧಿಸಲು ಸಾಧ್ಯವಿದೆ ಎಂದು ಕೇನ್ಸ್ ಬಲವಾಗಿ ನಂಬಿದ್ದರು. ಒಟ್ಟಾರೆಯಾಗಿ ಹೇಳುವುದಾದರೆ ಕೇನ್ಸ್ ಅವರದ್ದು ಒಂದು ಪ್ರಾಯೋಗಿಕ ಅರ್ಥಶಾಸ್ತ್ರ. ಅವರ ಚಿಂತನೆ, ಸಿದ್ಧಾಂತಗಳು, ಸುಧಾರಣಾ ಟಿಪ್ಸ್ಗಳು ಇಡೀ ವಿಶ್ವವನ್ನು ಅಚ್ಚರಿಗೊಳಿಸಿದೆ. ಕೇನ್ಸ್ ಅವರ ಬರವಣಿಗೆ ಕಬ್ಬಿಣದ ಕಡಲೆಕಾಯಿ ಆದರೂ ಅದರ ಸಾರ್ವಕಾಲಿಕ ಮೌಲ್ಯಕ್ಕೆ ನಾವು ತಲೆಬಾಗಲೇಬೇಕು. ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ. ಇಂದಿನ ವಿಷಯ ಜಾನ್ ಮೆನಾರ್ಡ್ ಕೇನ್ಸ್ ಅವರ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ. ಪ್ರಸ್ತುತಿ ಡಾಕ್ಟರ್ ಸುಧೀರ್ ರಾಜ್ ಕೆ. ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ PS.